ರಿಟೈರ್ಡ್ ಪ್ರೊಫೆಸರ್. ಹಾ, ಹೌದು ಹೌದು. ಅವರಿಗೊಂದು ಪಾಲಿಸಿ ತೆಗಿಲಿಕ್ಕೆ ಹೇಳ್ತಿದ್ದೆ. ಯಾವ್ದ್ರಿಂದ? ಅದು ನಂದು ಸಂಘ ಪಾಲಿಸಿ ಏಜೆಂಟ್ ಅಂತ, ಮುಂಬೈಯಿಂದ. ಸಂಘ ಪಾಲಿಸಿ ಏಜೆಂಟ್. ಸಂಘ ಪಾಲಿಸಿ ಏಜೆಂಟ್. ಹಾಂ. ಓಕೆ, ನೀವು ಅವರ ಸ್ಟೂಡೆಂಟಾ? ಯಾರ್ದು? ನಾಗೇಶ್ ಭಟ್ಲ ಸರ್ ಇದು? ಇಲ್ಲ ಇಲ್ಲ, ನಾನಂದರೆ ಒಂದು ಪಾಲಿಸಿ ಏಜೆಂಟ್ ಮುಂಬೈಲಿರೋದು. ನನಗೆ ಬಟ್ ಉಡುಪಿಯಲ್ಲೆಲ್ಲ ಪರಿಚಯ ಉಂಟು. ನನ್ನ ಫ್ರೆಂಡ್ ಹೇಳಿದ ಇಂಥ ಒಂದು ಎಂಥ ಹೆಸರು ಒಂದು ಶಿವಮ್ ಪಟೇಲ್ ಅಂತೇಳಿ. ಅವನು ಹೇಳಿದ ಈ ಜನ ಎಲ್ಲ ಪಾಲಿಸಿ ಎಲ್ಲ ತೆಗಿತಾನೆ, ಈ ಒಂದು ತಗ್ಗಿಸಿ ಬಿಡ ಅಂತ ಹೇಳಿದ. ಅದಕ್ಕೆ ನಾನು ಸರಿಗೆ ಒಂದು ಒಳ್ಳೆ ಪಾಲಿಸಿ ಹೇಳಿದೆ. ಏನಂದರೆ ಈಗ ಪಟೇಲ? ಶಿವಮ್ ಪಟೇಲ್. ಏನ್ ಮಾಡ್ಕೊಂಡಿದ್ದಾರೆ ಅವರು ಶಿವಮ್ ಪಟೇಲ್ ಅವರು? ಅವರಿಗೆ ಸುಸೈಡ್ ಮಾಡ್ಕೊಂಡಿದ್ದಾರೆ. ಹಾ, ಸುಸೈಡ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಯಾವಾಗ ಹೇಳಿದ್ದು ಅವರು ಪಾಲಿಸಿ ಮಾಡಿ ಅಂತ ಹೇಳಿ? ಅವ್ರು ಹೇಳಿ ಈಗ 1 ತಿಂಗಳಾಯ್ತು. ಅವ್ರು ಸೂಸೈಡ್ ಮಾಡ್ಕೊಂಡಿದ್ದೆ ಯಾವಾಗ? ಸುಸೈಡ್ ಮಾಡಿ ಈಗ 3 ವಾರ ಆಯಿತು. ಹಾಂ. ಅವರೇನಂದ್ರೆ ಹೇಳಿದರು, ಏನಂದರೆ ಎಂತ ಹೇಳ್ತಾರೆ, ಪಾಲಿಸ್ ತೆಗೀರಿ. ಅದಕ್ಕೆ ಅವರು ನನಗೆ ನಾಗೇಶ್ ಅಣ್ಣ ಇದ್ದಾರಲ್ಲ, ಹಾ ಅವರೆಲ್ಲ ತುಂಬ ಪಾಲಿಸ್ ತೆಗಿಲಿಕ್ಕೆ ಫೋರ್ಸ್ ಮಾಡ್ತಿದ್ರಂತೆ ಕೆಲವರಿಗೆ. ಹಾ ಹಾಗಾಗಿ ನಾನು ನಿಮ್ಮ ನಾಗೇಶ್ ಸರಿಗೆ ಒಂದು ಆಫರ್ ಕೊಟ್ಟೆ. ಈಗ ಅವರಿಗೆ 71 ವಯಸ್ಸಲ್ಲ, ಹಾ ಇನ್ನು 29 ವಯಸ್ಸು ತನಕ ವರ್ಷಕ್ಕೆ 1,000 ಕಟ್ಟಲಿಕ್ಕೆ. ಹಾ ಹಾ. ಮತ್ತು ಅವರಿಗೆ 100 ವರ್ಷ ಆದ ಮೇಲೆ 1 ಕೋಟಿ ಅಮೌಂಟ್ ಸಿಗ್ತದೆ. ಒಂದ್ ನಿಮಿಷ. ಹಾಂ. ಬೇರೆಯವರಿಗೆ ಪಾಲಿಸಿ ಫೋರ್ಸ್ ಮಾಡ್ಲಿಕ್ಕೂ ನೀವು ಅವ್ರಿಗೆ ಕೊಡ್ಲಿಕ್ಕೆ ಎಂತ ಲಿಂಕ್ ಅದು? ಅದಂದರೆ ಅವನು. ನೀವೊಂದು ಒಂದ್ ನಿಮಿಷ ಹಾ. ಸ್ಟೇಟ್ಮೆಂಟ್ ಹೇಳಿದ್ರಲ್ಲ, ಹೌದು ಬೇರೆಯವರಿಗೆ ಪಾಲಿಸಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದು. ನೀವು ನೋಡಿದ್ದೀರಾ ಫೋರ್ಸ್ ಮಾಡಿದ್ದು? ಫೋರ್ಸ್ ಮಾಡಿದ ನನಗೆ ಫೋರ್ಸ್ ಮಾಡ್ತಾರೆ ಮಾರೆ, ಇನ್ನು ಬೇರೆಯವ್ರದ್ದು ಬಾಕಿ ಉಂಟಾ? ನಿಮ್ಗೆ ಯಾವಾಗ ಮಾಡಿದ್ದು? ನಾನು ನನ್ನ ಐಡೆಂಟಿಟಿ ರಿವೀಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಂಗೆ ಫೋರ್ಸ್ ಮಾಡಿದ್ದಾರೆ. ನಿಮ್ಗೆ ಫೋರ್ಸ್ ಮಾಡಿದರೆ ಮಾಡ್ಲಿಕ್ಕೆ ಆದರೆ ಮಾಡುವಂಥದ್ದು, ಹಾ. ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡುವಂಥದ್ದು, ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ. ಆಯ್ತು, ಬರಲಿ, ನೆಕ್ಸ್ಟ್ ಟೈಮ್ ಬರಲಿ. ನಾಟ್ ಇಂಟ್ರೆಸ್ಟೆಡ್ ನಾನು ಹೇಳಿದ್ದೇನೆ. ಇನ್ನೂ ಅದು ಸುಮಾರು 1 ತಿಂಗಳಾಯ್ತು ನಂಗೆ ಫೋನ್ ಮಾಡಲಿಲ್ಲ. ಹಾ. ಹಾಗಾಗಿ ಬಿಟ್ಬಿಟ್ಟಿದ್ದಾರೆ. ನೋಡುವ, ನೆಕ್ಸ್ಟ್ ಟೈಮ್ ಬಂದರೆ ಹೇಳಿಬಿಡುವ. ಅದೇನು ದೊಡ್ಡ ವಿಷಯ ಅಲ್ಲ. ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಹೇಳಿ. ಹಾಂ. ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಹೇಳಿಬಿಡಿ. ಆಯಿತು, ಒಳ್ಳೆಯದೇ. ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿಬಿಡುವ. ಹಾ, ಹ್ಞೂ. ಆಯ್ತಾ? ಆಯಿತಾ? ಚಾ ಆಯಿತಾ? ಹಾ, ಚಾ ಆಯಿತಾ ನಿಮ್ಮದು? ನಮ್ದು ಆಗ್ಲಿಲ್ಲ, ಆಗ್ಬೇಕಷ್ಟೇ ಈಗ. ಬರ್ತೀರಾ? ತೆಗ್ಸಿ ಕೊಡ್ತೀರಾ? ಅಲ್ಲ, ನೀವು ಹಾ. ಕಾಲ್ ಮಾಡ್ಕೊಂಡು ಅವ್ರಿಗೆ ಎಂತೆಲ್ಲ ಮಾತಾಡ್ತಿದ್ರಂತೆ? ಎಂತೆಲ್ಲ ಸರ್, 1 ನಿಮಿಷ. ನಾನು ಯಾವುದು ಬ್ಯಾಡ್ ವರ್ಡ್ಸ್ ಹೇಳಿಲ್ಲ, ಅವ್ರಿಗೆ ಯಾವುದು ಕೆಟ್ಟ ಶಬ್ದದಿಂದ ಬೈಲಿಲ್ಲ. ಬೇಕಾದ್ರೆ ಅವ್ರಿಗೆ ಕೇಳ್ಕೊಳ್ಳಿ. ಹಾಂ. ಹೇಳುದಾದ್ರೆ ಸೀದಾದಲ್ಲಿ ಅಪ್ರೋಚ್ ಆಗ್ಬೇಕಾಯ್ತಾ? ಅಲ್ಲ, ನಾವು ಸೀದಾದಲ್ಲೇ ಅಪ್ರೋಚ್ ಆಗೋದು. ನಾವೇನು ಅವ್ರಿಗೆ ಕೆಟ್ಟ ಶಬ್ದದಿಂದ ಬೈದಿದ್ದೇನಾ ಅಥವಾ ಅವರಿಗೆ ಧಮಕಿ ಕೊಟ್ಟಿದ್ದೇನಾ ಹಾಗೇನು ಹೇಳಿದ್ದೇವಾ ಕೇಳ್ಕೊಳ್ಳಿ. ನಾವು ಯಾವುದೂ ಕೆಟ್ಟ ಶಬ್ದದಿಂದ ಬೈಲಿಲ್ಲ. ನಾನು ಖಾಲಿ ಒಂದೇ ಹೇಳೋದು, ಯಾರ ಹೇಳಿದರೆ ಹಾಂ ನನಗೆ ಪಾಲಿಸಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವರಿಗೆ ದಯವಿಟ್ಟು ಬಿಟ್ಟುಬಿಡಿ. ಅಲ್ಲ, ಸುಮ್ಮನೆ ಅಂದರೆ ನೀವು ಪಾಲಿಸಿ ತೆಗೀರಿ, ಅದು ಒಳ್ಳೆಯದು. 4 ಜನ ಬಂದು ಮಾತಾಡ್ತಾ ಕೂತ್ಕೊಳ್ಳೋದು ಅದು ಸರಿಯಲ್ಲ. ಯಾಕಂದರೆ ಮನೆ ಹತ್ರ ಎಲ್ಲ ನೋಡ್ತಾ ಇರ್ತಾರೆ, ಮತ್ತು ಮನೆ ಹತ್ರ ಇದು ಎಂತಾಯ್ತು ಅಂತ ಅನಿಸ್ಕೊಳ್ತಾರೆ. ಹಾಗೆ ನಾನು ಒಂದೇ ಹೇಳೋದು, ಈಗ ಯಾರ ಹೇಳಿದೆ ಹಾಂ ನನಗೆ ಮಾರಿ ಪಾಲಿಸಿ ತೆಗಿಲಿಕ್ಕೆ ಆಗೋದಿಲ್ಲ, ನೀವು ಆದರೂ ಫೋರ್ಸ್ ಮಾಡ್ತೀರಿ. ನಿಮ್ಮನ್ನು ಸಹ ನಾನು ಅಂದರೆ ನಿಮಗೆ ಸಹ ನೀವು ಮನೆಗೆ ಬಂದಾಗ ನೀವು ಹೇಳಿದ್ದೀರಿ ನನಗೆ 1 ತೆಗಿಲಿಕ್ಕೆ ಬಿಡಿ, 1 ತೆಗೀರಿ, ಒಂದು 30,000 ತೆಗೀರಿ. ಹಾಗೆ ನೀವು ಒಂದು ಸಲ ಹೇಳಿದ್ದೀರಿ, ತುಂಬ ಸಲ ಹೇಳಿದ್ದೇನೆ. ನಾನು ಆ ಟೈಮಿಗೆ ಹೇಳಿದ್ದೇನೆ ನನಗೆ ಆಗೋದಿಲ್ಲ ಪಾಲಿಸಿ ತೆಗಿಲಿಕ್ಕೆ. ಬಟ್ ನೀವು ಅದು ಒಂದು 2-3 ಸಲ ಹೇಳಿದ್ದೀರಿ ತೆಗೀರಿ ಅಂತೇಳಿ. ಹ್ಞೂ. ಓಕೆ. ನಾನಾದರೆ ಅವ್ರಿಗೇನು ಧಮಕಿ ಕೊಡಲಿಕ್ಕೆ ಅಥವಾ ಎದುರಿಸಲಿಕ್ಕೆ ಹಾಗೆ ಯಾವುದೂ ಫೋನ್ ಮಾಡಲಿಲ್ಲ. ಬಟ್ ಅವರಿಗೆ ಅಂದರೆ ನಾವು ಫೋನ್ ಮಾಡ್ತಿದ್ರೆ ಏನಾಗ್ತದೆ ಅದಷ್ಟೇ ತೋರಿಸ್ಲಿಕ್ಕಿತ್ತು ಅಷ್ಟೇ. ಬಾಕಿಯನ್ನು ಅವರಿಗೇನು ಹೊಡಿಲಿಕ್ಕೆ ಹಾಗೆಲ್ಲ ನಾವು ಯಾವುದೂ ಇದಕ್ಕೆ ಹೋಗೋದಿಲ್ಲ. ಅದೇ ಹಾಂ. ಅಡ್ವೈಸರ್ ಆದವರು ಅಪ್ರೋಚ್ ಆಗ್ತಾರೆ, ನಿಮ್ಗೆ ಇಷ್ಟ ಇದ್ರೆ ಮಾಡುವಂಥದ್ದು. ನಾನು ಅದೇ ಹೇಳೋದು, ಇಷ್ಟ ಇದ್ದರೆ ಅವರವರು ಮಾಡ್ಕೊಳ್ತಾರೆ. ಬಟ್ ನೀವು ಫೋರ್ಸ್ ಮಾಡಬಾರ್ದಲ್ಲ ಸರ್. ಫೋರ್ಸ್ ಮಾಡಿದ್ರೆ ನಾವು ಫೋರ್ಸ್ ಮಾಡಿದ ತಕ್ಷಣ ಮಾಡ್ತೀರಾ? ಅಲ್ಲ, ಫೋರ್ಸ್ ಮಾಡೋದಂದರೆ ನೀವು ಈಗ ಎನ್ಸ್ಕೊಳ್ಳಿ ಮಾಡೋದಿಲ್ಲ. ಬಟ್ ಏನಂದರೆ ಅದು ಸುಮ್ಮನೆ ಉಪ್ಪತ್ತು ಆಗ್ತದೆ. ಏನು ಗೊತ್ತುಂಟಾ, ನೀವು ಫೋರ್ಸ್ ಮಾಡಿದಾಗ ನಾವು ಫಸ್ಟಿಗೆ ತಲೆ ಅಲ್ಲ ಆಗೋದಿಲ್ಲ, ನಾಟ್ ಇಂಟ್ರೆಸ್ಟೆಡ್. ಸಾರಿ, ನಾನು ಯಾವಾಗ ಬೇಕೋ ಅವಾಗ ಹೇಳ್ತೇನೆ, ಹಾಂ. ಅಷ್ಟೇ, ಮುಗೀತು. ಅಲ್ಲ, ಅದೇನು ಗೊತ್ತುಂಟಾ, ನಾವು ಫಸ್ಟಿಗೆ ಟೆನ್ಷನಲ್ಲಿ ಇರ್ತೇವೆ. ಅದು ಟೆನ್ಷನ್ ಇದು ಟೆನ್ಷನ್, ಮನೆಯಲ್ಲಿ ಅದು ಇದು ಎಲ್ಲ ಟೆನ್ಷನ್ ಇರ್ತೇವೆ. ತಪ್ಪಿ ನಾವು ಯಾವತ್ತು ನನಗಿಂತ ಸೀನಿಯರ್ ನನಗಿಂತ ಅಂತ ಅಲ್ಲ. ಅಂಥದ್ದೆಲ್ಲ ಹೋಗ್ಬಾರ್ದು.
ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನನಗೆ ಬೇಕಿದ್ದಾಗ ನಾನು ಹೇಳ್ತೇನೆ ಅಂತ ಹೇಳಿ ಅಲ್ಲಿಗೆ ಕ್ಲೋಸ್ ಮಾಡಿ ಬಿಡುವಂಥದ್ದು, ಅಲ್ಲಿಗೆ ಮುಗೀತು. ಹಾಂ, ನಿಮ್ಮನ್ನು ಯಾರು ಕೂಡ ಫಾಲೋ ಅಪ್ ಮಾಡೋದಿಲ್ಲ. ಫಾಲೋ ಅಪ್ ಮಾಡೋದಿಲ್ಲ ಅದು ಹೌದು. ಬಟ್ ನಾನು ಹೇಳೋದು ಎಂತಂದರೆ ಫಾಲೋ ಅಪ್ ಮಾಡೋದಿಲ್ಲ ಅದು ಹೌದು. ನಾನು ಹೇಳೋದಂದರೆ ಒಂದು ಸಲ ಹೇಳಿದೆ, ಹಾಂ ನನಗೆ ಆಗೋದಿಲ್ಲ ತೆಗಿಲಿಕ್ಕೆ, ನೀವು ಬಿಟ್ಟು ಬಿಡಬೇಕಲ್ಲ. ಆದ್ರೆ ಸಹ ನಾವು ನೆಕ್ಸ್ಟ್ ಟೈಮ್ ಬರುದಾ, ನಾಳ್ದು ಬರುದಾ, ಈ ತಾರೀಕಿಗೆ ಬರುದಾ, ಹಾಗೆ ನೀವು ಹೇಳ್ಬಾರ್ದಲ್ಲ. ಹಾಗೆ ನಾವು ಫಸ್ಟಿಗೆ ಹಾಗೆ ಕೇಳಿದಾಗ ನೀವು ಹೇಳುದು ನಾನು ಯಾವಾಗ ಬೇಕೋ ಹೇಳ್ತೇನೆ, ಹಾಂ ನೀವು ಆವಾಗ ಬನ್ನಿ, ಹಾಂ ಅಷ್ಟು ತನಕ ನೀವು ನನ್ನನ್ನು ಫಾಲೋ ಅಪ್ ಮಾಡಬೇಕು, ಅಪ್ರೋಚ್ ಆಗಬೇಕು, ಕಾಲ್ ಮಾಡಬೇಕು ಅಂತೇಳಿ ಇಲ್ಲ, ನಾನೇ ಹೇಳ್ತೇನೆ ಅಂತೇಳಿ ಹೇಳಿ ಆಯ್ತು ಅವಾಯ್ಡ್ ಮಾಡಿಬಿಡುದು ಅಷ್ಟೇ, ಮುಗೀತು. ಆಯ್ತು. ನೆಕ್ಸ್ಟ್ ಟೈಮ್ ಅವ್ರು ಯಾವ್ದು ಫೋನ್ ಬರಲಿ ಹೇಳ್ತೇನೆ. ಓಕೆ ಹೇಳಿ. ಓಕೆ, ಹಾಂ ಥ್ಯಾಂಕ್ ಯು ಸರ್.